forever on fire. ಮುನಿರತ್ನ ಅವರ ಒಂದು ಆಡಿಯೋ ವೈರಲ್ ಆಗಿದ್ದು ಮುನಿರತ್ನ ಜೈಲು ಪಾಲಾಗಿದ್ದಾರೆ. ಈಗ ಮುನಿರತ್ನಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ಮುನಿರತ್ನರದ್ದು ಎನ್ನಲಾದಂತಹ ಮತ್ತೆರಡು ಆಡಿಯೋಗಳನ್ನು ಬಿಡುಗಡೆ ಮಾಡ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳಲಾಗ್ತಾ ಇದೆ. ಮತ್ತೆರಡು ಆಡಿಯೋಗಳು ಮುನಿರತ್ನಗೆ ಸಂಕಷ್ಟವನ್ನ ತಂದಿಡುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ಗುತ್ತಿಗೆದಾರನ ಬಳಿಯಲ್ಲಿ ಅವರ ಬತ್ತಳಿಕೆಯಲ್ಲಿ ಮತ್ತೆರಡು ಸ್ಫೋಟಕ ಆಡಿಯೋಗಳು ಏನಾದರೂ ಇದೆಯಾ? ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಶಾಸಕ ಮುನಿರತ್ನ. ಇನ್ನೆರಡು ಆಡಿಯೋಗಳನ್ನು ಬಿಡ್ತೀನಿ ಅಂತ ಗುತ್ತಿಗೆದಾರ ಚಲುವರಾಜು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೂ 2 ಆಡಿಯೋಗಳಿದ್ದಾವೆ. ಆ ಆಡಿಯೋಗಳನ್ನು ಕೂಡ ನಾನು ಬಿಡುಗಡೆ ಮಾಡ್ತೀನಿ ಅಂತ ಚಲುವರಾಜು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇಂದು ಮುನಿರತ್ನ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇದೆ. ಮುನಿರತ್ನ ಅವರನ್ನ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿತ್ತು. ಇವತ್ತು ಅವರ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಆದರೆ ಇವತ್ತು ಮತ್ತೆ ಆಡಿಯೋಗಳು ರಿಲೀಸ್ ಆಗಿದ್ದೇ ಆದರೆ ಮುನಿರತ್ನಗೆ ಸಂಕಷ್ಟ ಕಾದಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಈಗಾಗಲೇ ಮುನಿರತ್ನ ವಿರುದ್ಧ ಸಮರ ಸಾರಿದೆ ಒಕ್ಕಲಿಗ ಹಾಗೂ ದಲಿತ ಸಮುದಾಯ. 2 ಸಮುದಾಯಗಳು ಇಡೀ ರಾಜ್ಯದಾದ್ಯಂತ ಕಿಡಿಕಾರ್ತಾ ಇವೆ, ಆಕ್ರೋಶ ಹೊರಹಾಕ್ತಾ ಇದೆ. ಸಮುದಾಯಗಳನ್ನು ಅವರು ಬಹಳಷ್ಟು ಕೆಳಮಟ್ಟದ ಪದಗಳನ್ನು ಬಳಕೆ ಮಾಡಿ ನಿಂದನೆ ಮಾಡಿದ್ದಾರೆ. ಒಕ್ಕಲಿಗ ಹಾಗೂ ದಲಿತ ಸಮುದಾಯಗಳ ನಿಂದನೆ, ಮಹಿಳೆಯರ ಬಗ್ಗೆ ತುಚ್ಛವಾಗಿ ಮಾತನಾಡಿರುವಂತಹ ಒಂದು ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಗುತ್ತಿಗೆದಾರ ಚಲುವರಾಜು ಈ ಆಡಿಯೋಗಳನ್ನು ಸ್ಫೋಟಕ ಆಡಿಯೋವನ್ನು ಸಿಡಿಸಿ ಶಾಸಕ ಮುನಿರತ್ನ ಅವರ ಬಂಧನಕ್ಕೆ ಕಾರಣೀಭೂತ ಆಗಿದ್ರು. ಈಗಾಗಲೇ 2 ಪ್ರಕರಣಗಳು ಮುನಿರತ್ನ ಅವರ ವಿರುದ್ಧ ದಾಖಲಾಗಿದೆ. ಒಂದು ಪ್ರಕರಣ ಅವರು ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ, ಜೀವ ಬೆದರಿಕೆ ಒಡ್ಡಿದ್ದಾರೆ ಎನ್ನುವಂತಹ ಒಂದು ಪ್ರಕರಣ. ಮತ್ತೊಂದು ಸಮುದಾಯಗಳ ವಿರುದ್ಧ ಅವರು ಮಾತನಾಡಿದ್ದಾರೆ, ಜಾತಿಗತವಾಗಿ ಅವರು ನಿಂದಿಸಿದ್ದಾರೆ ಎನ್ನುವಂತಹ ಪ್ರಕರಣ. ಇನ್ನು ಜಾತಿ ನಿಂದನೆ ಪ್ರಕರಣ ಮತ್ತೊಂದೆಡೆಯಲ್ಲಿ ಜೀವ ಬೆದರಿಕೆ ಹಾಗೂ ಲಂಚಕ್ಕಾಗಿ ಬೇಡಿಕೆ ಇಟ್ಟಿರುವಂತಹ 2 ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. ಈ 2 ಪ್ರಕರಣಗಳು ದಾಖಲಾದ ಬಳಿಕ ಮುನಿರತ್ನ ಅವರನ್ನು ಬಂಧನ ಮಾಡಲಾಯಿತು. 2 ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ಕೂಡ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. ಆದರೆ ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಇನ್ನು ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಮತ್ತೆ ಅವರನ್ನು ಹಾಜರುಪಡಿಸಲಾಗುತ್ತೆ. ಆದರೆ ಇತ್ತ ಚಲುವರಾಜು ಅವರು ಇನ್ನೂ 2 ಆಡಿಯೋಗಳಿದ್ದಾವೆ, ಕೇವಲ ಒಂದೇ ಆಡಿಯೋ ಅಲ್ಲ, ಇನ್ನೂ 2 ಆಡಿಯೋಗಳಿದ್ದಾವೆ, ಅವುಗಳನ್ನು ಕೂಡ ನಾನು ಬಿಡುಗಡೆ ಮಾಡ್ತೀನಿ ಅಂತ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಒಂದೇ ಒಂದು ಆಡಿಯೋಗೆ ಮುನಿರತ್ನ ಅವರ ಜಂಗಾಬಲವೇ ಕುಸಿದು ಹೋಗಿದೆ, ಪತರುಗುಟ್ಟಿದ್ದಾರೆ, ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಆದರೆ ಇನ್ನೂ 2 ಆಡಿಯೋಗಳು ಬಿಡುಗಡೆ ಆಗಿದ್ದೇ ಆದರೆ ಮುನಿರತ್ನ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಿರುವಂತಹ ಪೊಲೀಸ್ ಅಧಿಕಾರಿಗಳು ಮುನಿರತ್ನ ಅವರ ಆಡಿಯೋ ಸ್ಯಾಂಪಲ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. FSLಗೆ ಕಳಿಸಿ ಒರಿಜಿನಲ್ ಆಡಿಯೋ ಹೌದಾ ಅಲ್ವಾ ಅನ್ನುವಂಥದ್ದನ್ನು FSLನಲ್ಲಿ ವಿಧಿವಿಜ್ಞಾನದ ಪ್ರಯೋಗಾಲಯದಲ್ಲಿ ಅದನ್ನು ಸಾಬೀತು ಕೂಡ ಮಾಡಲಿದ್ದಾರೆ. ಇನ್ನೆರಡಿದೆ. ಇವಾಗ ಬೆಳಿಗ್ಗೆ ನಿಮ್ಮ ಮಾಧ್ಯಮ ಮಿತ್ರರನ್ನೆಲ್ಲ ಕರೆದ್ಬಿಟ್ಟು ಇನ್ವೆಸ್ಟಿಗೇಷನ್ ಆಗಿದ ತಕ್ಷಣ ನಾನೇ ಕರೆದ್ಬಿಟ್ಟು ಎಲ್ರಿಗೂ ಒಂದೊಂದು CD ಕೊಡ್ತೀನಿ. ಇನ್ನೂ 2 ಇದೆ. ಅದು ಯಾವ ರೀತಿ ಅಂದ್ರೆ ಅದೇ ಇಲ್ಲ ಈಗ 30% ಒಂದು ಇದಿದೆ. ಆಮೇಲೆ ಆ ವಸಂತ್ ಕುಮಾರ್ ಕರ್ಕೊಂಡು ಹೋದ್ರಲ್ಲ, ವಸಂತ್ ಕುಮಾರ್ ಇದು ಆಡಿಯೋ ಇದು ಹನುಮಂತರಾಯಪ್ಪರದು ಅದೆಲ್ಲ ದಿಟ್ಟನೆ, ಅವ್ರು ಮಾತಾಡಿರೋದು ದಿಟ್ಟನೆ. ನಾನು MLA ಹೊಗಳದೇ ಕೆಲಸ ಮಾಡಬೇಕು. MLA ಹೊಗಳಿಲ್ಲ ಅಂದ್ರೆ ನಾನು ಕೆಲಸ ಮಾಡಕ್ಕೆ ಹೇಳ್ಬಿಡ್ತಾರೆ. ಹೌದಪ್ಪ ನೀನು ಅಂತ ಒಳ್ಳೆಯವನು ಅಂತಾನೆ ನಾನು ಹೇಳ್ಬೇಕು. ಅದು ಇನ್ನೆರಡು ಇದೆ. ಇವಾಗ ಬೆಳಿಗ್ಗೆ ನಿಮ್ಮ ಮಾಧ್ಯಮ ಮಿತ್ರರನ್ನೆಲ್ಲ ಕರೆದ್ಬಿಟ್ಟು ಇನ್ವೆಸ್ಟಿಗೇಷನ್ ಆಗಿದ ತಕ್ಷಣ ನಾನೇ ಕರೆದ್ಬಿಟ್ಟು ಎಲ್ರಿಗೂ ಒಂದೊಂದು CD ಕೊಡ್ತೀನಿ. ಇನ್ನೂ 2 ಇದೆ. ಅದು ಯಾವ ರೀತಿ ಅಂದ್ರೆ ಅದೇ ಇಲ್ಲ ಈಗ 30% ಒಂದು ಇದಿದೆ. ಆಮೇಲೆ ಆ ವಸಂತ್ ಕುಮಾರ್ ಕರ್ಕೊಂಡು ಹೋದ್ರಲ್ಲ, ವಸಂತ್ ಕುಮಾರ್ ಇದು ಆಡಿಯೋ ಇದು ಹನುಮಂತರಾಯಪ್ಪರದು ಅದೆಲ್ಲ ದಿಟ್ಟನೆ, ಅವ್ರು ಮಾತಾಡಿರೋದು ದಿಟ್ಟನೆ. ನಾನು MLA ಹೊಗಳದೇ ಕೆಲಸ ಮಾಡಬೇಕು. MLA ಹೊಗಳಿಲ್ಲ ಅಂದ್ರೆ ನಾನು ಕೆಲಸ ಮಾಡಕ್ಕೆ ಹೇಳ್ಬಿಡ್ತಾರೆ. ಹೌದಪ್ಪ ನೀನು ಅಂತ ಒಳ್ಳೆಯವನು ಅಂತಾನೆ ನಾನು ಹೇಳ್ಬೇಕು. ಅದು
ಏನು ಚಲುವರಾಜು ಅವರು ಮಾತನಾಡ್ತಾ ಇರುವಂಥದ್ದನ್ನು ಕೇಳ್ತಾ ಇದ್ರಿ ನೀವು. ಇನ್ನೂ 2 ಆಡಿಯೋಗಳಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸಾಕಷ್ಟು ಮಾಹಿತಿಗಳಿದ್ದಾವೆ. ಅದನ್ನು ಕೂಡ ಹೊರಹಾಕುವಂತಹ ಕೆಲಸವನ್ನು ಮಾಡ್ತೀನಿ ಎನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ಇದ್ಯಾವುದೂ ಕೂಡ ಷಡ್ಯಂತ್ರ ಅಲ್ಲ. ಇನ್ನು ಶಾಸಕರು ಯಾರಿರ್ತಾರೆ, ಶಾಸಕರ ಒಂದು ಸಹಮತವನ್ನು ಗಳಿಸ್ಕೊಂಡು ಅವರ ಜೊತೆಯಲ್ಲಿ ಇದ್ದುಕೊಂಡು ಅವರನ್ನ ಹೊಗಳಿ ಅವ್ರು ಏನು ಹೇಳ್ತಾರೆ ಆ ಕೆಲಸಗಳನ್ನು ಮಾಡಿನೇ ನಾವು ಕೆಲಸವನ್ನು ಗಿಟ್ಟಿಸ್ಕೊಳ್ಬೇಕಾಗತ್ತೆ ಅಂತ ಗುತ್ತಿಗೆದಾರ ಚಲುವರಾಜು ಅವರು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದರು. ಇನ್ನು ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಯಿತು, ಮುನಿರತ್ನ ಅವರು ಅರೆಸ್ಟ್ ಆದರು. ಆದರೆ ಇನ್ನೂ ಎರಡು ಆಡಿಯೋಗಳಿದ್ದಾವೆ ಅನ್ನುವಂತಹ ಮಾತನ್ನು ಚಲುವರಾಜು ಅವರು ಹೇಳ್ತಾ ಇದ್ದಾರೆ. ಒಂದು ವೇಳೆ ಆ ಆಡಿಯೋಗಳು ಏನಾದರೂ ಹೊರ ಬಂದಿದ್ದೇ ಆದರೆ ಮುನಿರತ್ನ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಇನ್ನು ಚಲುವರಾಜು ಅವರ ಬಳಿಯಲ್ಲಿ ಇರುವಂತಹ ಆ ಆಡಿಯೋಗಳಲ್ಲಿ ಏನಿದೆ, ಇವತ್ತೇ ಆ ಸ್ಫೋಟಕ ಆಡಿಯೋಗಳು ರಿಲೀಸ್ ಆಗಬಹುದು ಅನ್ನುವಂತಹ ಕೆಲವು ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು ಆಡಿಯೋಗಳು ಇದೆ ಅಂತಂದರೆ ಆ ಆಡಿಯೋನಲ್ಲಿ ಇರುವಂಥದ್ದು ಏನು, ಆಡಿಯೋಗಳು ಬಿಡುಗಡೆ ಆಗಿದ್ದೇ ಆದರೆ ಮುನಿರತ್ನ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗತ್ತಾ ಅನ್ನುವಂತಹ ಒಂದು ಅನುಮಾನ ಪ್ರಶ್ನೆ ಕಾಡ್ತಾ ಇದೆ.